ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿ ಮಾವನ ಜೊತೆ ಪಾಪ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಕಾವೇರಿನ ಬಾಲ ಮನೆಗೆ ಕಳಿಸಿದ್ದಾನೆ. ಬಾಲನ ಮನೆಯಲ್ಲಿ ಸೇಫ್ ಆಗಿದ್ದಾಳೆ ಅಂತ ಗೊತ್ತಾಗಿದೆ. ಹಾಗಾಗ್ಬಿಟ್ಟು ಏನೂ ತೊಂದರೆ ಇಲ್ಲ ಅಂತ ಗೊತ್ತಾಗಿದೆ. ಹೋಗಲ್ಲ ಅಂತಿದ್ಲು ಕಾವೇರಿ, ಆದರೆ ಬಲವಂತ ಮಾಡಿ ಸತ್ಯನೇ ಕಳಿಸಿದ್ದಾನೆ ಬಾಲು ಮನೆಗೆ. ಬಾಲ ಕರ್ಕೊಂಬಂದು ಅವಳಿಗೆ ಅಂತ ಮಾರ್ಕೆಟ್ಗೆ ಹೋಗಿ ಸ್ಯಾರಿ ಎಲ್ಲ ತಂದಿದ್ದಾನೆ. ಆದರೆ ಅವಳು ಉಟ್ಕೊಳ್ಳಲ್ಲ ನಾನು ಅಂತಿದ್ಲು. ಅದಕ್ಕೆ ಉಟ್ಕೊಳ್ಳಲ್ಲ ಅಂದಿದ್ದಕ್ಕೆ ಆಮೇಲೆ ನಿಮ್ಮ ಬ್ರದರ್ ಇಂಡಿಯನ್ನೇ ಕಳಿಸಿರೋದು ತಗೋ ಅಂತ ಕೊಡ್ತಾನೆ. ಬ್ರದರ್ ಇಂಡಿಯನಾ, ಅವು ನಮ್ಮ ಅಣ್ಣನ ಅಂತ ಕೇಳ್ತಾಳೆ. ಹೌದು, ನಿಮ್ಮ ಅಣ್ಣನೇ ಕೊಟ್ಟಿರೋದು, ತಗೋ ಉಟ್ಕೋ ಅಂತ ಹೇಳ್ತಾನೆ. ಮತ್ತು ಸುಳ್ಳುಗಿಳ್ಳು ಹೇಳ್ಬೇಡ ಅಂತ ಹೇಳ್ತಾಳೆ. ಸುಳ್ಳು ಯಾಕೆ ಹೇಳಲಿ ನಾನು ಕಾವೇರಿ, ನಿಮ್ಮ ಅಣ್ಣನೇ ಕೊಟ್ಟಿರೋದು ಅಂತಾನೆ. ಮತ್ತು ಹಳೆ ವಿಷಯನೆಲ್ಲ ಇಟ್ಕೊಂಡು ನನ್ನದು ಏನಾದರೂ ನೀನು ಇದು ಮಾಡೋಕ್ಕೆ ಬಂದರೆ ನಾನು ಸುಮ್ಮನೆ ಇರೋಳಲ್ಲ ಅಂತಾನೆ. ಇಲ್ಲ ನಿಜವಾಗ್ಲೂ ಬರಲ್ಲ ಮೇಡಮ್, ತಗೊಳ್ಳಿ ಅಂತ ಕೊಡ್ತಾನೆ. ಆಮೇಲೆ ಅಲ್ಲಿ ಬಾತ್ರೂಮ್ ಇದೆ, ಹೋಗಿ ಫ್ರೆಶ್ ಅಪ್ ಆಗಿ ಒಂದು ವಾರದಿಂದ ಇದೇ ಸ್ಯಾರಿಲಿದ್ದೀರಲ್ಲ, ಅದಕ್ಕೇ ಬೇರೆ ಸೀರೆ ಉಟ್ಕೊಳ್ಳಿ ಅಂತ ಹೇಳ್ತಾನೆ. ಇವಳು ಸ್ನಾನಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಹೋದರೆ ನೀರು ಬರ್ತಾ ಇರಲ್ಲ ಸ್ನಾನದ ಮನೆಯಲ್ಲಿ. ಆಮೇಲೆ ಬಾಲ ನೀರು ಬರ್ತಾಯಿಲ್ಲ ಇಲ್ಲಿ ಅಂತಾಳೆ. ನೀರು ಬರ್ತಾ ಇಲ್ವಾ, ಬರಬೇಕಲ್ಲ ನೀರು, ಯಾಕೆ ಬರ್ತಾಯಿಲ್ಲ ಅಂದರೆ ಸಿಂಟೆಕ್ಸಲ್ಲಿ ಇಲ್ವೇನೋ ನೀರು, ಖಾಲಿ ಇರಬೇಕು ಅಂತ. ಸಿಂಟೆಕ್ಸಲ್ಲಿ ಫುಲ್ ಇದೆ ಅಂತಾನೆ. ಮತ್ತು ಇಲ್ಲಾಕೆ ನೀರು ಬರ್ತಾಯಿಲ್ಲ ಅಂದಿದ್ದಕ್ಕೆ ನೋಡ್ತೀನಿ ನಾನು ಅಂತಾನೆ. ನೀನು ಬರಬೇಡ, ಸುಮ್ಮನೆ ಇರು, ಅಲ್ಲಿಂದನೇ ಮಾಡು ಅಂತ. ಇಲ್ಲಿಂದ ಮಾಡೋಕ್ಕೆ ಹೆಂಗಾಗುತ್ತೆ, ಬಂದು ಅಲ್ಲಿ ಮಾಡ್ಬೇಕು ತಾನೆ, ಸರಿ ಇಲ್ಲಿ ಮಾಡೋಕ್ಕಾಗುತ್ತಾ ಅಂತಾನೆ. ಆಮೇಲೆ ಸರಿ ಹೋಗಿ ಬಂದು ಮಾಡು ಅಂತ ಹೇಳ್ತಾಳೆ. ಹೋಗಿ ಮಾಡೋಕ್ಕೆ ಹೋಗ್ತಾನೆ. ಮಾಡೋಕ್ಕೆ ಹೋದರೆ ಅಲ್ಲಿ ಮಾಡ್ತಾ ಇರ್ತಾನೆ. ಈ ಕಡೆ ಬಂದು ರಾಣಿ ಕರ್ಕೊಬಂದು, ಸತ್ತಿನ ಫ್ರೆಂಡು ರಾಣಿ ಕರ್ಕೊಬಂದು ಫೋಟೋ ತೆಗೆಸ್ಬೇಕು ಅಂತ. ಅಂಕಲ್ ಏನಕ್ಕೆ ಫೋಟೋ ಅಂತ ಕೇಳ್ತಾಳೆ. ಬೇಕು ಬಾರಮ್ಮ, ಫೋಟೋ ಬೇಕು, ಅರ್ಜೆಂಟ್ ಫೋಟೋ ಬೇಕಾಗಿದೆ, ಅದಕ್ಕೇ ಬಾ ಅಮ್ಮ ಅಂತ ಕರ್ಕೊಂಡು ಹೋಗ್ತಾನೆ. ಫೋಟೋ ತೆಗೆಸ್ತಾನೆ. ಫೋಟೋ ತೆಗೆಸೋಷ್ಟರೊಳಗೆ ಸತ್ಯ ಅಲ್ಲಿ ಬಂದಿರ್ತಾನೆ. ಆಯ್ತೇನೋ ಫೋಟೋ ತೆಗೆಸಿದ್ದು, ಆಯಿತು ಅಂತ ಎಲ್ಲ ರೆಡಿ ಮಾಡ್ಕೊಂಡವನೇ. ಡೂಪ್ಲಿಕೇಟ್ ಪಾಸ್ಪೋರ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡು ಕಾವೇರಿದು ಮತ್ತು ರಾಣಿದು ಇಬ್ಬರದು ಪಾಸ್ಪೋರ್ಟು ಎಲ್ಲ ರೆಡಿಯಾಗಿದೆ. ಪಾಸ್ಪೋರ್ಟು ಆಫೀಸಿಗೆ ಹೋಗ್ತಾನೆ. ಅಲ್ಲಿ ದುಡ್ಡು ಕೊಟ್ಬಿಟ್ಟು ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿಸ್ತಾನೆ. ರಾಣಿದು ಆಯಿತು ಮತ್ತು ಕಾವೇರಿದು ರೆಡಿ ಆಯಿತು. ಇವಾಗ ಇಬ್ಬರದು ರೆಡಿಯಾಗಿದೆ. ಇವರು ಇಲ್ಲಿಂದ ಹೊರದೇಶಕ್ಕೆ ಕಳಿಸೋದು ಅಂತ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಆದರೆ ಯಾರಿಗೂ ಗೊತ್ತಿಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಆ ವಿಷಯ. ಈಗ ರೆಡಿಯಾಗಿರೋ ವಿಷಯನ ಬಾಲಿಗೆ ಹೇಳಬೇಕು. ಸತ್ಯ ಬಾಲಿಗೆ ಹೇಳೋಕ್ಕೋಸ್ಕರನೇ ಇವನ ಫ್ರೆಂಡಿಗೆಲ್ಲ ಗೊತ್ತಿರುತ್ತೆ. ಆಮೇಲೆ ರಾಣಿ ಕೇಳ್ತಾಳೆ, ಅಂಕಲ್ ಮಾಮ ಇದು ಏನಕ್ಕೆ ಮಾಮ ಡೂಪ್ಲಿಕೇಟ್ ಪಾಸ್ಪೋರ್ಟು ಅಂತಿದ್ದಾರಲ್ಲ, ಯಾಕೆ ಮಾಮ ಅಂತೇಳಿ. ಆವಾಗ ನಿಮಗೇನು ಗೊತ್ತಾಗಲ್ಲ ಬಾ, ನಾನು ಹೇಳ್ತೀನಿ ಅಂತಾನೆ. ಇಲ್ಲ ಮಾಮ, ನಂಗೆ ಗೊತ್ತಾಗ್ತದೆ, ಹೇಳಿ ಮಾಮ ಎಂತಕ್ಕೆ ಡೂಪ್ಲಿಕೇಟ್ ಪಾಸ್ಪೋರ್ಟು ಅಂತ. ಮತ್ತು ಮನೆಯಲ್ಲಿ ನಿಮ್ಮ ಅತ್ತೆ ಕೇಳಿದ್ರೆ ಏನು ನಂಗೆ ಗೊತ್ತಿಲ್ಲ ಅಂತ ಸುಮ್ಮನಿದ್ಬಿಡು, ಏನು ಮಾತಾಡೋಕ್ಕೆ ಹೋಗಬೇಡ, ಎಲ್ಲಿ ಹೋಗಿದ್ದೆ ಅಂದರೂ ಏನು ಮಾತಾಡಬೇಡ, ಸುಮ್ಮನಿರು, ನಾನೇನೋ ಹೇಳ್ಕೊತೀನಿ ಅಂತ ಹೇಳ್ತಾನೆ. ಆಯಿತು ಮಾಮ, ಹಂಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಕಾವೇರಿ ಸ್ನಾನಕ್ಕೆ ಹೋಗ್ತಾಳೆ. ನೀರು ಬರ್ತಾ ಇರಲ್ಲ. ಕೂಗ್ತಾಳೆ, ಬಾಲ ನೀರು ಬರ್ತಾ ಇಲ್ಲ ಸ್ನಾನಕ್ಕೆ ಅಂತೇಳ್ಬಿಟ್ಟು. ಆವಾಗ ಇವನು ಹೋಗ್ತಾನೆ. ಹೋದಾಗ ಅಲ್ಲೇ ನಿಂತ್ಕೊಂಡು ಸರಿ ಮಾಡು, ಇಲ್ಲಿ ಒಳಗಡೆ ಬರಬೇಡ ಅಂತಾಳೆ. ಒಳಗಡೆ ಬರದೆ ಹೆಂಗೆ ಸರಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು ಕೊನೆಗೆ ಬಾ ನೋಡು ಅಂತ ಹೇಳ್ತಾಳೆ. ಆವಾಗ ಹೋಗ್ತಾನೆ. ಹೋಗ್ಬಿಟ್ಟು ಸವರಲ್ಲಿ ನೀರು ಬರ್ತಾ ಇರಲ್ಲ. ಆಮೇಲೆ ಅವನೇನೆ ಅದೇನೋ ಲಾಕೇನೋ ತಿರುಗಿಸಿ, ಫಸ್ಟು ಲಾಕ್ ತಿರುಗಿಸ್ತಾನೆ, ಬರಲ್ಲ. ಆಮೇಲೆ ಅದು ಸ್ಪೀಡಲ್ಲಿ ಎಳ್ದಿದ್ದಕ್ಕೇನೋ ಅವಳ ಮೇಲೆ ಬಿದ್ದು ಹೋಗ್ತಾನೆ. ಎರಡನೇ ಸಲ ಮತ್ತೆ ಲಾಕ್ ಅದೇನೋ ಓಪನ್ ಮಾಡೋಕ್ಕೆ ಹೋಗ್ತಾನೆ. ಆವಾಗಲೂ ಕೂಡ ನೀರು ಬರುತ್ತೆ. ನೀರು ಬಂದು ಅವನು ನೆಂದೋಗ್ತಾನೆ, ಅವಳು ನೆಂದೋಗ್ತಾಳೆ. ಇಬ್ಬರು ಒಬ್ರಿಗೊಬ್ಬರು ತಪ್ಪಿಕೊಂಡು ಏನೋ ಎಮೋಷನ್ನಲ್ಲಿ ಇದಾಗ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವಳೇ ಹಿಡಿದು ನೂಗ್ತಾಳೆ, ಬಾಲ ಇದೆಲ್ಲ ನೀನು ಇಟ್ಕೋಬೇಡ, ಹೋಗೋ ಸುಮ್ಮನೆ, ನಿನಗೆ ಅದಕ್ಕೆ ಮತ್ತು ನನಗೆ ಇಷ್ಟ ಆಗಲ್ಲ, ನಾನು ಹಿಂಗೆ ಆದರೂ ಹೋಗ್ಬಿಡ್ತೀನಿ, ಗೊತ್ತು ನೀನು ಎಲ್ಲೂ ಹೋಗಲ್ಲ ಅಂತೇಳಿ, ನನಗೆ ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ, ಆಚೆಗೆ ಹೋಗೋಕ್ಕಾಗಲ್ಲ ನೀನು ಅಂತ ಹೇಳ್ತಾನೆ. ಆಮೇಲೆ ಅವಳು
ನೀರು ಬರುತ್ತೆ. ಆಮೇಲೆ ಒಂದು ಸಾಂಗ್ ಆಡ್ತಾರೆ. ಸಾಂಗ್ ಆಡಿದ ಆಚೆಗೆ ಬರ್ತಾನೆ ಅವನು. ಇವಳು ಬಾಗಿಲು ಹಾಕ್ಕೊಂಡು ಸ್ನಾನ ಮಾಡ್ತಾಳೆ. ಸ್ನಾನ ಮಾಡಿಕೊಂಡು ಸೀರೆ ಉಟ್ಕೊಂಡು ಆಚೆ ಬರ್ತಾಳೆ. ಆಚೆ ಬಂದಾಗ ಅವನು ಏನಪ್ಪ ಈ ಆಚೆಗೆ ಬಂದಳು ಕಾವೇರಿ ಸೀರೆ ಉಟ್ಕೊಂಡು ಅಂತ ಮೇಲಿಂದ ಕೆಳವರೆಗೂ ನೋಡ್ತಾನೆ. ನೀನು ಹಂಗೆಲ್ಲ ನೋಡಬೇಡ ಕಣೋ ನನ್ನ ಅಂತ ಹೇಳ್ತಾಳೆ. ಆಯಿತು ಮೇಡಮ್ ನೋಡಲ್ಲ ಬಿಡಿ ಅಂತ ಹೇಳ್ತಾನೆ. ಆಗ ಅಲ್ಲಿ ನೆಂದು ಈ ಥರ ತಪ್ಪಿಕೊಂಡು ಇದು ಮಾಡ್ತಾರೆ ಬಚ್ಚಲ ಮನೆಯಲ್ಲಿ. ಹೊರಗಡೆ ಬಂದಾಗ ಸ್ವಲ್ಪ ಸ್ಟ್ರಾಂಗಾಗಿ ನಿಂತಿರ್ತಾಳೆ ಕಾವೇರಿ. ಆವಾಗ ಎಷ್ಟು ಚೆಂದ ಕಾಣ್ತಾಳೆ, ಆವಾಗಿನಾಗಲೇ ಇವಾಗಲೂ ಲಕ್ಷಣವಾಗಿ ಇದ್ದಾಳೆ ಅಂತೇಳ್ಬಿಟ್ಟು ಅವನು ಮೇಲಿಂದ ಕೆಳವರೆಗೂ ನೋಡ್ತಾನೆ. ಯಾಕೋ ಬಾಲ ಹಿಂಗೆಲ್ಲ ನೋಡ್ತೀಯಾ ಅಂತ ಹೇಳ್ತಾಳೆ. ಏನಿಲ್ಲ ಮೇಡಮ್ ಸುಮ್ಮನೆ ನೋಡಿದೆ ಅಂತಾನೆ. ಸರಿ ಅಂತೇಳ್ಬಿಟ್ಟು ನೀನು ಹಿಂಗೆಲ್ಲ ಮಾಡಿದ್ರೆ ನಾನು ಹೋಗ್ತೀನಿ ನೋಡು ಅಂತಾಳೆ. ಎಲ್ಲೂ ಹೋಗೋಕ್ಕಾಗಲ್ಲ ಮೇಡಮ್, ನೀವು ಹೋಗಿ ನೋಡೋಣ. ಆಯಿತು ಹೋಗು ಅಂತಾನೆ. ಹೋಗಲ್ಲ ಅಂತ ಗೊತ್ತಿದ್ದೆ ಹಿಂಗೆ ಆಟ ಆಡಿಸ್ತಿದೀಯ ನೀನು ಅಂತ ಹೇಳ್ತಾನೆ. ನನಗೆ ಗೊತ್ತು ಹೋಗೋಕ್ಕಾಗಲ್ಲ ಅಂತೇಳಿ, ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಆಗಲ್ಲ ನೀವು ಅಂತಾನೆ. ಹಂಗೆ ಅವರಿಬ್ಬರೂ ಮಾತುಕತೆ ಹಿಂಗೆ ಇರುತ್ತೆ. ಆಮೇಲೆ ಸರಿ ಆಯ್ತಲ್ಲ ಸ್ನಾನ ಎಲ್ಲ, ಇನ್ನು ಊಟ ಮಾಡಿ ಮೇಡಮ್ ಅಂತಾನೆ. ನನಗೇನು ಬೇಡ, ಊಟನೂ ಬೇಡ ಏನು ಬೇಡ. ಸರಿ ಊಟ ಬೇಡ ಅಂದರೆ ಪೊಲೀಸ್ ಸ್ಟೇಷನ್ ನಂಬರ್ ಎಷ್ಟು 100 ಅಲ್ವಾ ಅಂತಾನೆ. ಹಂಗೆ ಅಂದ್ಬಿಟ್ಟು ಮೊಬೈಲ್ ಎತ್ಕೋತಾನೆ. ಆವಾಗ ಹೋಗಿ ಕೂತ್ಕೊಂಡು ಅವಳು ತಿಂಡಿ ತಿಂತಾಳೆ. ತಿಂಡಿನೂ ಊಟನೂ ಏನೋ ಒಂದು ಮಾಡ್ತಾಳೆ. ತರಿಸಿರ್ತಾನೆ, ಏನೋ ಒಂದು ಮಾಡ್ತಾಳೆ. ಆಯಿತು. ಆಮೇಲೆ ಈಗ ಕಾವೇರಿನ ಸೇಫಾಗಿ ಏರ್ಪೋರ್ಟಿಗೆ ಇದು ಮಾಡಬೇಕು, ಮಗುನೂ ಕರ್ಕೊಂಡು ಹೋಗ್ಬೇಕು. ಈಗ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಈಗ ಇವನೇನು ಮಾಡ್ತಾನೆ ಅಂದರೆ ಸತ್ಯ ಬಾಲು ವಿಷಯ ತಿಳಿಸ್ಬೇಕಲ್ಲ, ಅದಕ್ಕೆ ಹೇಳ್ತಾನೆ ಫೋನಲ್ಲಿ. ಡೂಪ್ಲಿಕೇಟ್ ಪಾಸ್ಪೋರ್ಟ್ ಎಲ್ಲ ರೆಡಿ ಆಯಿತು, ನಾಳೆನೇ ಕಾವೇರಿನೂ ರಾಣಿನೂ ಕಳಿಸ್ಬಿಡೋದು ಅಂತೇಳಿ ಹೇಳ್ತಾ ಇರ್ತಾನೆ. ಅದನ್ನು ಅವನ ಹೆಂಡ್ತಿ ಕದ್ದು ಕೇಳಿಸ್ಕೊತಾ ಇರ್ತಾಳೆ ಕಿಟಕಿನಲ್ಲಿ. ಒಟ್ಟಿಗೆ ಯಾರಿಂದ ಲೀಕೌಟ್ ಆಗುತ್ತೋ ಏನೂ ಗೊತ್ತಿಲ್ಲ, ಅಂತೂ ಇಂತೂ ಕಳ್ಸೋಕ್ಕೂ ಆಗೋದಿಲ್ಲ ಅಂತ ಕಾಣುತ್ತೆ. ಆಮೇಲೆ ಸತ್ಯ ಮಾತಾಡೋದನ್ನೇ ಕೇಳಿಸ್ಕೊಳ್ತಾಳೆ. ಕೇಳಿಸ್ಕೊಂಡ್ರೂ ಪೂರ ಕೇಳಿಸಲ್ಲ ಅಂತ ಕಾಣುತ್ತೆ, ಅರೆ ಬರೆ ಕೇಳಿಸಿರ್ಬೋದು. ಅದಕ್ಕೆ ಅವಳು ರಿಯಾಕ್ಷನ್ ಏನೂ ಆಗಿಲ್ಲ. ಇನ್ನು ಯಾರ ಜೊತೆನೋ ಮಾತಾಡ್ತವ್ರೆ ಅಂತ ಕೇಳಿಸ್ಕೊತಾವಳೆ ಅಷ್ಟೇ. ಅಷ್ಟು ಬಿಟ್ಟರೆ ಅವಳಿಗೆ ಫುಲ್ಲು ಡೀಟೇಲ್ಸ್ ಏನೂ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಆಮೇಲೆ ಏನಪ್ಪಮ್ಮ ಅದೆಲ್ಲ ನೀವು ಮಾಡಿದ್ರಿ ಅಂತ ಹುಡುಗಿ ಕೇಳಿದ್ರು. ಗೊತ್ತಾಗಲ್ಲ ಬಿಡಮ್ಮ ಈಗ ಅದೆಲ್ಲ ಅಂತ ಹೇಳ್ತಾನೆ. ಸತ್ಯ ಹಿಂಗೆ ಫೋನಲ್ಲಿ ಮಾತಾಡ್ತಾನೆ. ಅವನಿಗೂ ಚಿಂತೆ ಆಗಿಬಿಟ್ಟಿರುತ್ತೆ, ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.